ಯಾರಾದ್ರೂ ನಿಮ್ ಹತ್ರ ಬಂದು ತಿನ್ನುವ ಪದಾರ್ಥ ಏನಾದ್ರೂ ಕೊಟ್ರೆ ನೀವು ತಿಂತೀರಾ? ಎಸ್ಪೆಷಲಿ ಯಾರಾದ್ರೂ ನೋನ್ ಪರ್ಸನ್ ಆಗ್ಲಿ ಅನ್ನೋನ್ ಪರ್ಸನ್ ಆಗ್ಲಿ ತಿನ್ನುವುದಕ್ಕೆ ಏನಾದ್ರೂ ತಗೊಂಡ್ಬಂದು ಕೊಟ್ರೆ ಯಾರಾದ್ರೂ ತಿಂತೀವಾ? ತಿನ್ನೋದೇ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ತಿನ್ನುವುದೇ ಇಲ್ಲ. ಯಾಕೆ ನಮ್ಮಲ್ಲಿ ಕೆಲವರೆಲ್ಲ ತಿನ್ನುವುದಿಲ್ಲ ಅಂತಂದ್ರೆ ಆ ಫುಡ್ ಐಟಮ್ ಹಳೇದಾಗಿರುತ್ತೋ ಏನೋ, ಇನ್ ಕೆಲವರ ವಾದ ಪ್ರಕಾರ ಅವ್ರು ಏನಾದ್ರೂ ಮಾಟ ಮಾಡಿಸ್ಬಿಟ್ಟು ಕೊಟ್ಬಿಟ್ಟಿರ್ತಾರೋ ಏನೋ, ಅದಕ್ಕಾಗಿಯೇ ಕೆಲವರೆಲ್ಲ ಇಗ್ನೋರ್ ಮಾಡುವ ಸಾಧ್ಯತೆಗಳಿರುತ್ತೆ. ಊಟದಲ್ಲಿ ಯಾರಾದ್ರೂ ವಿಷ ಬಿಡಿಸ್ಬಿಟ್ಟಿರ್ತಾರೇನೋ ಇನ್ನೊಂದಷ್ಟು ಜನಕ್ಕೆ ಭಯ. ಯಾರು ಗೊತ್ತು, ಯಾರಾದ್ರೂ ಕೊಟ್ಟಿದ್ದನ್ನ ಏನಾದ್ರು ತಗೊಂಡ್ ತಿಂದಾಗ ಫುಡ್ ಪಾಯ್ಸನ್ ಆಗಿ ಅತಿರೇಕಕ್ಕೆ ಹೋಗಿ ಹಾಸ್ಪಿಟಲೈಸ್ ಆಗಿ ಅಲ್ಲಿಂದ ಏನಾದ್ರು ಮೇಲಕ್ಕೆ ಹೋಗ್ಬಿಡ್ತಾನೇನೋ ಅನ್ನೋ ಭಯ. ಇನ್ ಕೆಲವರು ಪ್ರೀತಿಯಿಂದ ತಗೊಂಡ್ಬಂದ್ ಕೊಟ್ಟಿರ್ತಾರೆ, ಯಾವ್ದೇ ರೀತಿಯಿಂದ ಕೆಟ್ಟ ಇಂಟೆನ್ಷನ್ಸ್ ಗಳಿರಲ್ಲ. ಅದನ್ನು ಕೂಡ ಸಮ್ ಟೈಮ್ಸ್ ನಾವ್ ಇಗ್ನೋರ್ ಮಾಡ್ತೀವಿ. ನನ್ನ ಮಗ ಸೈಲೆಂಟ್ ಆಗಿರೋ ತಗೊಂಡ್ಬಂದ್ ಕೊಡ್ತಾವನೆ, ಯಾರು ಗೊತ್ತು ನನ್ನ ಮಗ ವಿಷ ಬಿಡ್ತಾವನೋ, ಮಾಟ ಗೀಟ ಮಾತಾವನೋ, ಅಥವಾ ಬೇರೆ ಏನಾದ್ರೂ ನನಗೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಆಗ್ಲಿ ಅನ್ನೋ ತರದ್ದು ಮಾಡ್ಸಿರ್ತಾನೆ, ಹೇಳಕ್ಕಾಗಲ್ಲ ಅಂದ್ಬಿಟ್ಟು ಕೆಲವರೆಲ್ಲ ಥ್ಯಾಂಕ್ ಯು ಅಂತ ತಗೊಂಡ್ ಇಟ್ಕೊಂತಾರ ಅಷ್ಟೇ. ಹೊಟ್ಟೆ ತುಂಬಿದೆ, ಈಗ ಬೇರೆ ಏನೋ ತಿಂತಿದೀನಿ ಆಮೇಲೆ ತಿಂತೀನಿ ಅಂದ್ಬಿಟ್ಟು ಬ್ಯಾಗ್ ಅಲ್ಲಿ ಇಟ್ಕೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡು ಸೀದಾ ಎತ್ಕೊಂಡು ದಾರಿಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ರಫಾಕ್ ಅಂತ ತೊಟ್ಟಿ ಗಿಟ್ಟಿ ಕಾಣದ್ರೆ ಬಿಸಾಕ್ಬಿಡ್ತಾರೆ. ಅದು ಇಲ್ಲ ಅಂತಂದ್ರೆ ಸುಮ್ನೆ ಅಲ್ಲೆಲ್ಲಾದ್ರೂ ಬೀದಿನಲ್ಲಿ ಹೋಗಿ ಅಲ್ಲಿ ಇಟ್ಬಿಡ್ತಾರೆ. ಫುಡ್ ಸರಿ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಈಗ ಯಾಕಂದ್ರೆ ಈಗ ಬರ್ತಾ ಇರೋ ಫುಡ್ ಗಳೇ ನೆಟ್ಟಿಗಿರಲ್ಲ. ಯಾವ ಫುಡ್ ತಿಂದ್ರು ಕೂಡ ಕೆಳಗಿಂದ ಮೇಲ್ವರೆಗೂ ನಾನಾ ರೀತಿಯಿಂದ ಪ್ರಾಬ್ಲಮ್ ಗಳು ಬರುತ್ತೆ ಅನ್ನೋ ಭಯ. ಅದಕ್ಕಾಗಿ ನಾನೇ ಖುದ್ದುವಾಗ ಹೋಟೆಲ್ಗೋ ಪಾಟಲ್ಗೋ ಅಲ್ಲಿ ಹೋಗ್ಬಿಟ್ಟು ನಾನೇ ತಿನ್ಕೊಂಡ್ ಬರ್ತೀನಿ, ದುಡ್ಡು ಕೊಟ್ಬಿಟ್ಟು ಬೇರೆಯವ್ರು ಯಾರು ತಂದ್ರೆ ನಾ ತಿನ್ನುವುದಿಲ್ಲ ಅನ್ನೋ ಇನ್ನೊಬ್ಬ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಓ ಬೇಡಗರು, ಇನ್ನೊಬ್ಬ ಊಟ ಕೊಡಲ್ಲವೇ ತಿನ್ನಲ್ಲ, ಆಮೇಲೆ ಏನೋ ಆಗ್ಬಿಟ್ರೆ ಕಷ್ಟ, ಯಾಕಮ್ಮ ಬೇಕು ಇವೆಲ್ಲ ಅನ್ನೋ ತರ ಆಲೋಚನೆಗಳು ಕೆಲವ್ರಿಗಿದ್ರು ಇರ್ಬೋದೇನೋ. ಕರೆಕ್ಟ್ ಅಲ್ವಾ? ಇನ್ ಕೆಲವು ಫುಡ್ ಐಟಮ್ಸ್ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಎಲ್ಲಾರು ತಿಂತಾರೆ, ಆದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ನೀವೇ ನೋಡಿದ್ರೆ ಮದ್ವೆ ಊಟ ಆಗಿರ್ಬೋದು ಅಥವಾ ಈವೆಂಟ್ ಊಟ ಆಗಿರ್ಬೋದು, ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ, ನಾವು ತಿಂದಿರ್ತೀವಿ. ಕರೆಕ್ಟ್ ಅಲ್ವಾ? ಆದ್ರೆ ಸ್ಪೆಸಿಫಿಕ್ ಆಗಿ ಯಾರಾದ್ರೂ ತೆಗೆದುಕೊಂಡ್ ಬಂದ್ರು, ಮಗ ತಗೋ, ಮೇಡಮ್ ತಗೊಳ್ಳಿ, ಸರ್ ತಗೊಳ್ಳಿ ಅಂತ ಪ್ರೀತಿಯಿಂದ ಕನಿಕರ ತೋರಿಸಿ ನಾನು ಆ ರೀತಿಯಿಂದ ವಯ್ಯಾರತನದಿಂದ ಕೆಲವರೆಲ್ಲ ತಗೊಂಬಂದ್ ಕೊಡ್ಬೋದಿಲ್ಲ, ನಾನು ಆ ರೀತಿಯಿಂದ ಗತ್ತಿಂದ ತಗೊಂಬಂದ್ ಕೊಡ್ಬೋದೇನೋ, ಹೇಳಕ್ಕಾಗಲ್ಲ. ಇನ್ ಕೆಲವು ಖತರ್ನಾಕ್ ಕಿಲಾಡಿಗಳು ಏನ್ ಮಾಡ್ತಾರೆ, ಯಾರಾದ್ರೂ ಫುಡ್ ಗಿಡ್ ಏನಾದ್ರು ಕೊಟ್ಟಾಗ ಅದು ತಿಂತಾರೆ, ಒಂದು ಧೈರ್ಯ ಅವ್ರಿಗೆ ತಿಂತಾರೆ. ತಿಂದಾದ್ಮೇಲೆ ಏನ್ ಮಾಡ್ತಾರೆ, ಅವ್ರ ಪಾಕೆಟ್ ಅಲ್ಲಿ ಒಂದು ಏಲಕ್ಕಿ ಇರುತ್ತೆ, ಏಲಕ್ಕಿ ಹಾಕೊಂಡ್ಬಿಡ್ತಾರೆ. ಅಪ್ಪಿ ತಪ್ಪಿ ಅವ್ರ ಏನಾದ್ರು ನೆಗೆಟಿವ್ ಏನಾದ್ರು ಮಾಡ್ಸಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಹಾಕ್ಬಿಡಬಹುದು. ಇಲ್ಲ ಅಂದ್ರೆ ಓಕೆ ಚೆನ್ನಾಗಿದೆ ಬಿಡಮ್ಮ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕಾಗಿ ಮೋಸ್ಟ್ ಆಫ್ ದ ಪೀಪಲ್ ಏಲಕ್ಕಿನ ಪಾಕೆಟ್ ಅಲ್ಲಿ ಕ್ಯಾರಿ ಮಾಡ್ತಾರೆ. ಏಲಕ್ಕಿ, ಚಕ್ಕೆ ಅಥವಾ ಲವಂಗನು ಕೂಡ ಎಷ್ಟೊಂದ್ ಜನ ಕ್ಯಾರಿ ಮಾಡುವುದು ಉಂಟು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂಥ ಸಂದರ್ಭಗಳು ಎದುರಾದ್ರೆ ಏನ್ ಮಾಡೋದು, ಅದಕ್ಕಾಗಿ ಆಲ್ಟರ್ನೇಟ್ ರೆಮಿಡಿ ಇರ್ಬೇಕಲ್ವಾ, ಅದಕ್ಕಾಗಿ ಇದನ್ನು ಕೂಡ ಇಟ್ಕೊಂಡಿರ್ತಾರೆ ಜೋಪಾನವಾಗಿ. ಇನ್ ಕೆಲವ್ರಿಗೆ ಏನಾದ್ರು ತಗೊಂಡೋಗಿ ಕೊಟ್ರೆ ಅದೊಂದ್ ಬೇರೆ ಪ್ರಾಬ್ಲಮ್. ನಮ್ಗೆನೆ ಬಕ್ರ ಮಾಡ್ಬಿಡ್ತಾರೆ. ನಿಮ್ಮ ಮನೆಯಿಂದ ಊಟ ತಗೊಂಬಂತಿನ ಹೊಟ್ಟೆ ನೋವು ಬಂದ್ಬಿಡ್ತು, ಹಾಸ್ಪಿಟಲ್ ಅಡ್ಮಿಟ್ ಆದೆ, ತಗೊಂಬಂದ್ ಕೊಟ್ಟಿದ್ದಕ್ಕೆ ಹಂಗಾಯ್ತು, ಅಯ್ಯೋ ಈ ಅಮ್ಮ ತಗೊಂಬಂದ್ ಕೊಟ್ಟಿದ್ದಕ್ಕೆ ಹಂಗಾಯ್ತು, ಅಯ್ಯೋ ಉಳಿದಾಳಲ್ಲ ಹೊಟ್ಟೆ ಕಿಸ್ರಾಣಿ ಅವಳು ತಗೊಂಬಂದ್ ಕೊಟ್ಟಿದ್ದಕ್ಕೆ ನೋಡಿ ಎಷ್ಟೆಲ್ಲ ಹೊಟ್ಟೆ ನೋವು ಬಂದ್ಬಿಡ್ತು, ನನ್ಗೆ, ನಮ್ಮ ಮಗನ್ಗೆ, ನಮ್ಗೆ, ಇನ್ನೊಬ್ಬನ್ಗೆ, ಮತ್ತೊಬ್ಬನ್ಗೆ ಪ್ರಾಬ್ಲಮ್ ಆಯ್ತು ಅಂತ ಈ ತರಾನು ಹೇಳೋರು ಇರ್ತಾರೆ. ಅದಕ್ಕಾಗಿ ಕೊಟ್ರು ಪ್ರಾಬ್ಲಮ್, ಕೊಡದೇ ಇದ್ರು ಪ್ರಾಬ್ಲಮ್. ಇವ್ನ್ ಕೊಟ್ಟಿದ್ದಕ್ಕೆ ಹಂಗಂತ ಹೇಳ್ತಾರೆ, ಅಯ್ಯೋ ನಾನ್ ಯಾಕನ ಕೊಟ್ನು ಅಂತ ಪಾಪ ಅವ್ನ್ ಬೇರೆ ಗಿಲ್ಟು, ಅಯ್ಯೋ ನಾನ್ ಕೊಟ್ಟಿದ್ದಕ್ಕೆ ಹಿಂಗಾಗೋಯ್ತಾ ಗುರು, ನಾನ್ ಚೆನ್ನಾಗಿರೋ ಅಂಗಡಿಲೇ ತಗೊಂಬಂದ್ ಕೊಟ್ನಲ್ಲ, ಇದ್ಯಾವ್ದು ಗುರು ಹಿಂಗಾಗೋಯ್ತಲ್ಲ, ಇವ್ರೇನೋ ಹೊಟ್ಟೆ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಮೋಸ್ಟ್ಲಿ ಹಂಗ ಆಗಿರ್ಬೋದೇನೋ, ಹೇಳಕ್ಕಾಗಲ್ಲ. ಇದಕ್ಕಾಗಿ ಹಲವಾರು ಜನ ಯಾರ್ಯಾರು ಏನು ತಗೊಂಡೋಗಿ ಯಾರಿಗೂ ಏನೂ ಕೊಡುವುದಿಲ್ಲ. ಅಯ್ಯೋ ಬೇಡಪ್ಪ, ನಾನ್ ಅಪ್ಪಿ ತಪ್ಪಿ ಏನೋ ಕೊಡೋದು, ಆ ನನ್ ಮಕ್ಳು ನಿಮ್ಮಿಂದ ಹಂಗಾಯ್ತು ಅಂತ ನಮ್ಮನ್ ಬೈಕೊಳ್ಳೋದು, ಇವೆಲ್ವಾ ಬೇಡವೇ ಬೇಡ. ಅದಕ್ಕಾಗಿ ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ, ಬಂದ್ಯಾ ಪುಟ್ಟ ಓದ್ಯಾ ಪುಟ್ಟ ಅಷ್ಟೇ ಲೆಕ್ಕದಲ್ಲಿ ಇಟ್ಕೊಬೇಕಾಗತ್ತೆ ನಾವು ಅಂತ ಆಲೋಚನೆಗಳಲ್ಲಿ ಕೆಲವರು ಇರ್ತಾರೆ ಅಲ್ವಾ. ಇನ್ನು ಹಲವಾರು ತರ ಈ ವಿಚಾರಗಳು ಇರ್ಬೋದೇನೋ, ನಮಗ್ ಗೊತ್ತಿಲ್ಲ. ಅದೇ ನಿಮ್ಗೇನಾದ್ರೂ ಕಂಡು ಬಂದಲ್ಲಿ ಅಥವಾ ನಿಮ್ಗೇನಾದ್ರೂ ಗೊತ್ತಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಫ್ಯಾಕ್ಟ್ ಪ್ರಕಾರ ಹೇಳೋದಾದ್ರೆ ಒಬ್ಬೊಬ್ರು ಬಾಡಿ ಕಂಡೀಷನ್ಸ್ ಡಿಫ್ರೆಂಟ್ ಆಗೇ ಇರುತ್ತೆ ಅಲ್ವಾ, ಹೇಳಕ್ಕಾಗಲ್ಲ. ಒಬ್ಬರಿಗೆ ಡೈಜೆಸ್ಟ್ ಆಗುತ್ತೆ, ಒಬ್ಬರಿಗೆ ಡೈಜೆಸ್ಟ್ ಆಗಿಲ್ದೇ ಇರ್ಬೋದು, ಹೇಳಕ್ಕಾಗಲ್ಲ. ಸೇರ್ದೇ ಇರೋ ಫುಡ್ ಅವ್ರು ಏನಾದ್ರು ತಗೊಂಡಿದಾಗ, ಇವಾಗ ಗೋಬಿ ಮಂಚೂರಿನೋ, ಬೇಬಿ ಕಾರ್ನೋ, ಮಶ್ರೂಮ್ ಅಥವಾ ಈ ತರದೇನೋ ತಿಂದಿರ್ತಾರೆ, ಅಥವಾ ನಾನ್ ವೆಜ್ ಅಲ್ಲೇ ಆಗ್ಲಿ ಏನೇ ತಿಂದಿರ್ಬೋದೇನೋ, ತಿಂದಾಗ ಏನಾಗುತ್ತೆ ಅವ್ರ ಹೊಟ್ಟೆಗೇನೋ ಪ್ರಾಬ್ಲಮ್ ಆಗಿರುತ್ತೆ, ಅವಾಗ ಅದು ಡೈಜೆಸ್ಟ್ ಆಗಿಲ್ದೇ ಇರ್ಬೋದು, ಅವಾಗ ಈ ತರ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕಾಗಿ ಸ್ಟಮಕ್ ಇನ್ಫೆಕ್ಷನ್ಸ್ ಆಗ್ಬೋದು, ಬೇರೆ ಬೇರೆ ಯಾವ್ದಾದ್ರು ಇನ್ನೂ ಪ್ರಾಬ್ಲಮ್ಸ್ ಗಳಾಗಬಹುದು. ಯಾಕಂದ್ರೆ ಒಂದೇ ಫುಡ್ ನ 4-5 ಜನ ತಿಂತಿರ್ತಾರೆ, ಎಲ್ರಿಗೂ ಅದೇ ಪ್ರಾಬ್ಲಮ್ ಆದ್ರೆ ಹೌದಪ್ಪ ಊಟನೇ ಸರಿ ಇಲ್ಲ ಅಂತ ಹೇಳ್ಬೋದು. ಒಬ್ಬನ್ಗೆ ಆತರ ಆಯ್ತು ಅಂತಂದ್ರೆ ಮೋಸ್ಟ್ಲಿ ಅವ್ನಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ದೇ ಇರ್ಬೋದೇನೋ, ಮೋಸ್ಟ್ಲಿ ಅವ್ನಿಗೆ ಆ ಫುಡ್ ಸೇರಿಲ್ದೇ ಇರ್ಬೋದೇನೋ ಅಂತ ಹೇಳ್ಬೋದಾಗಿದೆ. ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಒಬ್ಬನ್ಗೆ ಅದೇ ತರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಯಾರು ಫುಡ್ ತಗೊಂಡ್ಬಂದ್ ಕೊಟ್ಟಿದ್ನಲ್ಲ ಅವ್ನಿಗೆ ಭಯಕ್ಕಾಗತ್ತಾ, ಹೇ ನೋಡೋ ನಿನ್ನಿಂದ ಹಿಂಗಾಯ್ತು ಬಣ್ಣ, ಸರಿಯಾಗಿ ನೋಡ್ಕೊಂಡು ತಗೊಂಬರಕ್ಕಾಗಲ್ಲ, ಊಟ ಏನೋ ಅಂತ ಹೇಳಕ್ಕಾಗತ್ತಾ? ಹೇ ಬರಲ್ಲ ನನ್ ಮಗನೇ ಊಟ ಸರಿಯಾಗಿ ತಗೊಂಡ್ಕೊಲ್ಲ, ನೀವು ನನ್ನ ಮಗನೇ ಕೇಸ್ ಹಾಕ್ಬಿಡ್ತೀನಿ ನಿನ್ ಮೇಲೆ, ಹುಷಾರಾಗಿರೋ ಹಂಗೆ ಹಿಂಗೆ ಅಂತ ಆವಾಜ್ ಹಾಕಕ್ಕಾಗತ್ತಾ? ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಯಾರಾದ್ರೂ ಹಾಸ್ಪಿಟಲ್ ಇದ್ದಾಗ ಅಥವಾ ಮಗು ಹುಟ್ಟಿದಾಗ ಅಥವಾ ಏನಾದ್ರೂ ಒಂದು ಸ್ವೀಟ್ಸ್ ಅಥವಾ ಹಣ್ಣುಗಳು ತಗೊಂಡೋಗಿ ಕೊಡ್ತೀವಿ, ಅದೆಲ್ಲ ತಿಂದಾದ್ಮೇಲೆ ಅವ್ರಿಗೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋಣ. ನೀವ್ ಯಾವ್ದೋ ಹಣ್ಣು ತಗೊಂಬಂದ್ ಕೊಟ್ಟಿದ್ರಲ್ವಾ, ಆ ಹಣ್ಣು ಮೋಸ್ಟ್ಲಿ ಸರಿ ಇರ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ತಿಂದಾಗಿಂದ ಹೊಟ್ಟೆ ನೋವು, ಲೂಸ್ ಮೋಷನ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆಯಪ್ಪ, ನೀವ್ ಎಲ್ಲಿಂದ ತಂದ್ರೋ ಏನೋ ನಮ್ಗೇನ್ ಗೊತ್ತಿಲ್ಲಪ್ಪ, ನೀವ್ ನೋಡ್ಕೊಂಡ್ ತರ್ಬೇಕಲ್ವಾ ಅಂತ ಈ ತರ ಕೊಂಕ್ ನೋಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಆ ಯಪ್ಪ ತಿಪ್ಪರ್ಲಾಗ ಹಾಕಿದ್ರು ಆ ಫ್ಯಾಮಿಲಿ ಅವರು ಯಾರು ಏನು ತಗೊಂಡೋಗ್ ಕೊಡೋದಿಲ್ಲ. ಏನೋ ಒಂದು ಫ್ಲವರ್, ಒಂದ್ ಎನ್ಮಲಪ್ಪಲ್ಲಿ ಒಂದ್ 500 ರೂಪಾಯೋ 1000 ರೂಪಾಯಿನೋ ಕೊಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಹೋಯ್ತಾ ಇರ್ತಾನೆ. ಅದಕ್ಕಾಗಿ ಮೋಸ್ಟ್ ಆಫ್ ದೆಮ್ ಯಾರಿಗೂ ಏನು ಕೊಡುವುದಿಲ್ಲ, ಯಾರ ಹತ್ರನು ಊಟ ಏನು ತಗೊಳ್ಳುವುದಿಲ್ಲ. ಅಕಸ್ಮಾತ್ ಆಗ ಅವನೇನಾದ್ರೂ ಪಾರ್ಸಲ್ ಗಿರ್ಸಲ್ ತಂದಿದ್ದ ಅಂತಂದ್ರೆ ಆ ಪಾರ್ಸಲ್ ಅಲ್ಲಿ ಓ ಆಯ್ತಪ್ಪ ತಂದಿದ್ದೀನಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನು ನಂಬಿಕೆ ಇರಲ್ಲ. ಜೊತೆ ಇರೋನ್ ಯಾರು ತಗೊಂಬಂದ್ ಕೊಟ್ರೆ ಈ ನನ್ನ ಮಗ ತಗೊಂಬಂದ್ ಕೊಟ್ಟವ್ನು ಹುಷಾರಾಗಿರ್ಬೇಕು, ಈ ನನ್ ಮಗ ಮೊದ್ಲೇ ನನ್ ಮೇಲೆ ಹೊಟ್ಟೆ ಕಿಚ್ಚು, ಯಾರು
ಗೊತ್ತು ಏನೋ ಹಾಕ್ಸ್ಕೊಂಡ್ ಬಂದ್ ಕೊಟ್ಟಿರ್ತಾನೆ. ನನ್ ಮಗಳು ಜಿರಳೆ ಬಿದ್ದಿರುತ್ತೋ ಅಲ್ಲಿ ಬಿದ್ದಿರುತ್ತೋ ಇನ್ನೊಂದ್ ಮಗ ನೋಡ್ಕೊಡಲ್ಲ ಬೇಕು ಅಂತ ಇನ್ನೊಂದ್ ಮಗನ ಹಾಕ್ಸ್ಬಿಟ್ಟಿರ್ತಾನೆ, ಹೇಳಕ್ಕಾಗಲ್ಲ. ಹುಷಾರಾಗಿರ್ಬೇಕು, ಮಗ ಇಲ್ಲಿಡು ಅಂತ ಹೇಳೋದು, ಇನ್ನೊಂದ್ ಮಗ ಅಲ್ಲಿ ಹೋಗ್ತಾ ನಾಯಿಗೆ ಹಾಕೋದು. ಕರೆಕ್ಟ್ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಅನುಭವ ಆಗಿರೋ ವಿಚಾರನೇ ಇದು. ಇಂಥವ್ರಿಗೆ ಅಂತವ್ರಿಗೆಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತರ ಅನುಭವ ಆಗಿರುತ್ತೆ. ನಿಮ್ಗೆ ಯಾವ ತರ ಅನುಭವ ಆಗಿದೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಇದು ಯಾವ್ದೇ ರೀತಿಯಿಂದ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಅಥವಾ ಯಾರಿಂದ ಊಟ ತಗೋಬೇಡಿ, ಯಾರಿಂದ ಊಟ ತಗೊಳ್ಳಿ ಅಂತಲೂ ನಾನು ಹೇಳ್ತಲ್ಲ. ಇದೆಲ್ಲ ಅವ್ರವ್ರ ಇಷ್ಟ ಅಷ್ಟೇ. ಜಸ್ಟ್ ಒಂದು ಅಪ್ಡೇಟ್. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ